ಶುಭೋದಯ. ನಾ ಹೇಳ್ತಾ ಇದ್ದೆ, ಈ ಕ್ರಿಸ್ತ ಜಯಂತಿ ಹಬ್ಬವು ದುರ್ಬಲ ಹೃದಯದವರಿಗೆ ಅಲ್ಲ ಅಂತ. ಈ ದಿನದ ಶೀರ್ಷಿಕೆ ಈ ಕ್ರಿಸ್ತ ಜಯಂತಿ ಧೈರ್ಯವನ್ನ ಕೋರುತ್ತದೆ. ಲೂಕ 1ನೇ ಅಧ್ಯಾಯ 30ನೇ ವಚನ. ಆ ದೂತನು ಆಕೆಗೆ, ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈ ಕ್ರಿಸ್ತ ಜಯಂತಿ ಹಬ್ಬದಲ್ಲಿ ಅಥವಾ ಅದರ ಕೇಂದ್ರೀಕೃತವಾಗಿ ಒಂದು ರೀತಿಯಲ್ಲಿ ಅಸಾಧಾರಣದ ಧೈರ್ಯದ ಕತೆ ಒಳಗೊಂಡಿದೆ. ದೂತನು ಮರಿಯಳಿಗೆ ಕಾಣಿಸಿಕೊಂಡಾಗ ಆಕೆ ಒಂದು ಚಿಕ್ಕ ಊರಿನ ಯಾರಿಗೂ ತಿಳಿಯದೇ ಇರುವಂತಹ ಯುವತಿ. ಆದರೂ ಆಕಾಶವು ಆಕೆಗೆ ನೀಡಿದ ಕರೆಯು ಆಕೆಯ ಜೀವನದ ಪ್ರತಿಯೊಂದು ಅಂಶವನ್ನ ತಲೆ ಕೆಳಗು ಮಾಡುವಂಥದ್ದಾಗಿರ್ತದೆ. ಆಕೆಯ ಭವಿಷ್ಯ, ಭದ್ರತೆ, ಸಂಬಂಧಗಳು, ಹಾಗೆ ಆಕೆಯ ಹೆಸರು, ಗೌರವ, ಇದೆಲ್ಲವನ್ನ. ಆಕೆಯ ಪ್ರಾರಂಭಿಕ ಭಯದಿಂದ ಕೂಡಿರುವಂಥದ್ದು ಹೌದು. ಆಕೆಯ ಸ್ವರ ನಡುಗಿದ್ದಿರಬಹುದು. ಆದರೆ ಆಕೆಯ ಉತ್ತರ ಶಾಸ್ತ್ರದಲ್ಲಿ ಅಥವಾ ಧರ್ಮಶಾಸ್ತ್ರದಲ್ಲಿ ಅತ್ಯಂತ ಧೈರ್ಯದ ಘೋಷಣೆಗಳಲ್ಲಿ ಒಂದಾಗಿದೆ. ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಇಲ್ಲಿ ಮರಿಯಳ ಧೈರ್ಯ ಅಲ್ಲಿರುವಂತಹ ಭಯ ಇಲ್ಲದಿರುವಂಥದ್ದನ್ನ ಸೂಚಿಸುವುದಿಲ್ಲ. ಬದಲಾಗಿ ಅದರ ಮಧ್ಯದಲ್ಲಿ ದೇವರ ಮೇಲೆ ನಂಬಿಕೆಯನ್ನ ತೋರಿಸುವಂಥದ್ದಾಗಿರ್ತದೆ. ಇನ್ನೊಂದೆಡೆ ಯೋಸೇಫನು ಸಹ ಒಂದು ರೀತಿಯಲ್ಲಿ ಈ ಅಡ್ಡದಾರಿಯಲ್ಲಿ ನಿಂತಂತವನು. ನೀತಿವಂತನು ಆಗಿದ್ದರಿಂದ ಆತನು ಮೌನವಾಗಿ ಹಿಂದೆ ಸರಿಯಲು ಸಾಕಷ್ಟು ಕಾರಣಗಳಿದ್ದವು. ಆದರೆ ಉಳಿಯುವಂತ ಆಯ್ಕೆಯನ್ನ ಮಾಡ್ತಾನೆ. ನೋಡಿ, ಅವನು ಉಳಿಯುವಾಗ ಆ ಆಯ್ಕೆ ಅವನಿಗೆ ಅವಮಾನವನ್ನ, ಒಂದು ರೀತಿಯಲ್ಲಿ ತಪ್ಪಾದ ಹೆಸರನ್ನ, ಜನರ ಹಾಸ್ಯವನ್ನ, ಇದೆಲ್ಲವನ್ನ ತರುವಂತದ್ದಾಗಿರಬಹುದು. ಆದರೂ ಆತ ದೇವರ ಕರೆಯನ್ನ ಮೌನ ಬಲದಿಂದ, ಆತನ ಮಾತುಗಳನ್ನು ನಾವೆಲ್ಲೂ ಕೇಳೋದಿಲ್ಲ, ಕೇವಲ ಮೌನ ಬಲದಿಂದ ಅಪ್ಪಿಕೊಳ್ಳುತ್ತಾನೆ. ಗೌರವಕ್ಕಿಂತ ವಿಧೇಯತೆಯನ್ನ, ಖ್ಯಾತಿಗಿಂತ ನಿಷ್ಠೆಯನ್ನ ಆರಿಸಿಕೊಳ್ಳುತ್ತಾನೆ. ಅವನ ಧೈರ್ಯ ಮರಿಯಳನ್ನ ಕಾಪಾಡ್ತದೆ ಮತ್ತು ದೇವರ ಒಂದು ರಹಸ್ಯಮಯ ಯೋಜನೆಯನ್ನ ಒಪ್ಪಿಕೊಳ್ಳುತ್ತದೆ. ಇಲ್ಲಿ ಆತನ 2 ಗುಣಗಳನ್ನು ನಾವು ನೋಡುವುದೇ ಆದರೆ, ಯಾವ ರೀತಿಯಲ್ಲಿ ತನ್ನನ್ನ ತಾನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಇಲ್ಲಿ ಬದ್ಧತೆ ಹಾಗೂ ಶರಣಾಗತಿ, ಈ 2 ಪದಗಳ ಮಧ್ಯೆ ಒಂದು ವ್ಯತ್ಯಾಸವಿದೆ. ಅನೇಕ ಬಾರಿ ನಾವು ಕೆಲವೊಂದು ಕಾರ್ಯಗಳನ್ನು ಮಾಡುವುದಕ್ಕೆ ಬದ್ಧರಾಗ್ತೇವೆ. ಅದು ನನ್ನ ಮೇಲೆ ಆಧಾರಗೊಂಡಿದೆ, ನಾನು ಅದರ ನಿಯಂತ್ರಣದಲ್ಲಿರ್ತೇನೆ. ಆದರೆ ಯೋಸೇಫನು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದರ ಮೂಲಕ ಆ ನಿಯಂತ್ರಣವನ್ನು ಸಹ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುತ್ತಾನೆ. ಅಲ್ಲಿಗೆ ನಾವು ಬದ್ಧತೆಯಿಂದ ಕೂಡಿದ್ದೇವಾ ಅಥವಾ ಒಪ್ಪಿಸಿಕೊಡುವಂಥವರು ಆಗಿದ್ದೇವಾ? ಹೀಗಾಗಿ ಈ ಕ್ರಿಸ್ತ ಜಯಂತಿ ಒಂದು ರೀತಿಯಲ್ಲಿ ಈ ಹೃದಯದ ಹಗರಿಕೆಗೆ ಅಲ್ಲ. ನಿಜವಾದಂಥ ಕ್ರಿಸ್ತ ಜಯಂತಿ ಹಬ್ಬ ನಮ್ಮ ಆರಾಮವನ್ನ ಅಲುಗಾಡಿಸ್ತದೆ. ಅದು ಧೈರ್ಯ ಬೇಡುವಂತಹ ಆಯ್ಕೆಗಳ ಎದುರು ನಮ್ಮನ್ನು ನಿಲ್ಲಿಸ್ತದೆ. ಭಾವೋದ್ದೀಪಕವಾದಂತಹ ಕ್ರಿಸ್ಮಸ್ ಯಾವುದೇ ಬದಲಾವಣೆ ಇಲ್ಲದ ನಂಬಿಕೆಯ ಆಚರಣೆಗಳನ್ನು ಅನುಭವಿಸಲು ನಮಗೆ ಅವಕಾಶ ಕೊಡಬಹುದು. ಆದರೆ ಅರ್ಥಪೂರ್ಣವಾಗಿರುವಂತಹ ಕ್ರಿಸ್ತ ಜಯಂತಿಯ ಹಬ್ಬ ಕಠಿಣವಾದಂಥ ಪ್ರಶ್ನೆಗಳನ್ನು ನಮಗೆ ಕೇಳುತ್ತದೆ. ನಮ್ಮ ಆರಾಮದಿಂದ ಹೊರಬರಲು ದೇವರು ಎಲ್ಲಿಗೆ ಕರೆಯುತ್ತಿದ್ದಾನೆ? ಭಯದಿಂದ ನಾವು ಯಾವ ವಿಧೇಯತೆಯನ್ನ ತಪ್ಪಿಸುತ್ತಿದ್ದೇವೆ ಅನ್ನುವಂಥ ಪ್ರಶ್ನೆಗಳನ್ನ. ಅಲ್ಲಿಗೆ ಕ್ರೈಸ್ತ ಜೀವನದಲ್ಲಿನ ಧೈರ್ಯವು ನಮ್ಮೊಳಗಿನ ಶಕ್ತಿಯಿಂದ ಅಲ್ಲ, ದೇವರ ಸನ್ನಿಧಿಯಿಂದ ಬರುವಂಥದ್ದಾಗಿರ್ತದೆ. ದೂತನ ಮೊದಲ ಮಾತು ಮರಿಯಳಿಗೆ ಸೂಚನೆಗಳಾಗಿರಲಿಲ್ಲ, ಒಂದು ರೀತಿಯಲ್ಲಿ ಭರವಸೆಯಾಗಿತ್ತು. ಕರ್ತನು ನಿನ್ನ ಸಂಗಡ ಇದ್ದಾನೆ. ಯೋಸೇಫನ ಧೈರ್ಯಕ್ಕೂ ದೇವರಿಂದ ಬಂದ ಭರವಸೆಯೇ ಒಂದು ರೀತಿಯಲ್ಲಿ ಆಕಾರವನ್ನ ನೀಡುತ್ತದೆ. ಸತ್ಯವೇದದಲ್ಲಿ ಧೈರ್ಯವು ವ್ಯಕ್ತಿತ್ವದಿಂದಲ್ಲ, ಬದಲಾಗಿ ದೇವರ ಸಮೀಪಕ್ಕೆ ನಾವು ಎಷ್ಟು ಹೋಗ್ತೇವೆ ಅದರ ಮೂಲಕ ಹೊರಹೊಮ್ಮುವಂಥದ್ದು ಆಗಿರ್ತದೆ. ಈ ಒಂದು ಕ್ರಿಸ್ತ ಜಯಂತಿ ನಮಗೆ ಏನನ್ನ ನೆನಪಿಸ್ತದೆ ಗೊತ್ತಾ? ದೇವರು ಸುಲಭ ಮಾರ್ಗಗಳಿಗೆ ನಮ್ಮನ್ನ ಕರೆಯುವುದಿಲ್ಲ, ನಂಬಿಕೆಯಿಂದ ನಡೆಯುವಂತಹ ಮಾರ್ಗಗಳಿಗೆ ಕರೆಯುತ್ತಾನೆ. ಇವೆರಡಕ್ಕೂ ಒಂದು ರೀತಿಯಲ್ಲಿ ವ್ಯತ್ಯಾಸವಿದೆ. ಕಹಿತನವು ಹೆಚ್ಚು ಸುರಕ್ಷಿತವೆನ್ನಿಸುವಾಗ ಕ್ಷಮಿಸಲು, ಸಂಪನ್ಮೂಲಗಳು ಕಡಿಮೆ ಇದ್ದಾಗ ಕೊಡಲು, ಹಿಂದೆ ಸರಿಯುವುದು ಸುಲಭವೆನ್ನಿಸುವಾಗ ಪ್ರೀತಿಸಲು, ಭವಿಷ್ಯ ಅಸ್ಪಷ್ಟವಾಗಿರುವಾಗ ನಂಬಲು. ಪ್ರತಿ ಶಿಷ್ಯತ್ವದ ಹೆಜ್ಜೆಯು ಧೈರ್ಯವನ್ನ ಬೇಡುತ್ತದೆ. ಆ ದಿನ ಮರಿಯಳು ಹೌದು ಎನ್ನುವಾಗ ಅದರ ಹಿಂದೆ
ಬಹಳವಾದಂತಹ ಅವಲಂಬನೆ ದೇವರ ಮೇಲೆ ಆಧಾರಗೊಂಡಿರ್ತದೆ. ಈ ಕ್ರಿಸ್ಮಸ್ ಹಬ್ಬ ಅಥವಾ ಈ ಕ್ರಿಸ್ತ ಜಯಂತಿ ಯಾವ ರೀತಿಯಾದಂಥ ವಿಧೇಯತೆಯನ್ನ ನಮ್ಮಿಂದ ಕೇಳುವಂಥದ್ದಾಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.